ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ. ನರಕ ಚತುರ್ದಶಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಪ್ರಾಚೀನ ಭಾರತದ ಸಂಸ್ಕೃತಿ ಉತ್ತಮವಾದ ಸಂಸ್ಕೃತಿ, ಅರ್ಥವತ್ತಾದ ಸಂಸ್ಕೃತಿ, ಪಾಪದ ಕರ್ಮಗಳಿಂದ ನಮ್ಮನ್ನು ದೂರ ಸರಿಸುವ ಸಂಸ್ಕೃತಿ. ನಾವು ಕೆಟ್ಟ ಕೆಲಸಗಳನ್ನು ಮಾಡಿದರೆ ನಮಗೆ ಆಗತಕ್ಕಂತಹ ಅನಿಷ್ಟಗಳೇನು ಅಂತ ಒತ್ತಿ ತಿಳಿಸಿಕೊಡುವ ಸಂಸ್ಕೃತಿ, ನಮ್ಮನ್ನು ಸನ್ಮಾರ್ಗದತ್ತ ಕರೆದುಕೊಂಡು ಹೋಗುವ ಭವ್ಯ ಸಂಸ್ಕೃತಿ, ಅದು ನಮ್ಮ ಪ್ರಾಚೀನ ಭಾರತದ ಸಂಸ್ಕೃತಿ. ಆ ನಿಟ್ಟಿನೊಳಗೆ ಬಂದವುಗಳು ಪರ್ವಗಳು, ಅರ್ಥಾತ್ ಹಬ್ಬಗಳು. ಹಬ್ಬಗಳಲ್ಲಿ ಬಹಳ ಪ್ರಧಾನವಾದ ಹಬ್ಬ ಅಂದರೆ ದೀಪಾವಳಿ ಹಬ್ಬ. ಆ ದೀಪಾವಳಿಯ ವಿಶಿಷ್ಟವಾದ ದಿನ ನರಕ ಚತುರ್ದಶಿ ಅಂತ. ಅವತ್ತು ಭಗವಂತ ನರಕಾಸುರನನ್ನು ಸಂಹಾರ ಮಾಡಿರತಕ್ಕಂತಹ ದಿನ. ನರಕಾಸುರನನ್ನು ಸಂಹಾರ ಮಾಡಿದ್ದರಿಂದಾಗಿಯೇ ಆ ಹಬ್ಬಕ್ಕೆ ನರಕ ಚತುರ್ದಶಿ ಎಂಬುದಾಗಿ ಹೆಸರು ಪ್ರಾಪ್ತವಾಗಿದೆ ಎಂಬುದಾಗಿ ನಮಗೆ ಸ್ಕಂದ ಪುರಾಣ ತಿಳಿಸಿಕೊಡುತ್ತದೆ. ಸಾಮಾನ್ಯಂ ನರಕಂ ಹತ್ವಾ ಚತುರ್ದಶ್ಯಾಂ ತು ಕಾರ್ತಿಕೆ ತಸ್ಯ ಪುತ್ರೇ ನಿಧಾಯಾಶೋ ರಾಜ್ಯಂ ಚ ವರವರ್ಣಿನಿ ತದಾನೀಂ ಸರ್ವದೇವಾಸ್ತು ಯದಾನೀತಂ ತದಾ ದದುಃ ಸರ್ವೋತ್ತಮಸ್ತದಾ ಕೃಷ್ಣಃ ಚತುರ್ದಶ್ಯಾಃ ವರಂ ದದೌ ಏ ಕರಿಷ್ಯಂತಿ ಚಾಭ್ಯಂಗಂ ವಸ್ತ್ರದಾನಾದಿಕಂ ಚ ಯತ್ ಅಶ್ವಿನಸ್ಯ ಚತುರ್ದಶ್ಯಾಂ ಕೃಷ್ಣಾಯಾಂ ಗಜಗಾಮಿನಿ. ವಸಿಷ್ಠರು ಹೇಳತಕ್ಕಂತಹ ಕಥೆ ಇದು. ಲೀಲಾವತಿ ಎಂಬತಕ್ಕಂತಹ ಭಗವದ್ ಭಕ್ತೆಗೆ ಅವರು ಹೇಳಿರುವ ಈ ವಿಚಾರವನ್ನು ನಾರದರು ಚತುರ್ಮುಖ ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಿದಾಗ ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಹೇಳಿರ್ತಕ್ಕಂತಹ ಸಂವಾದದಲ್ಲಿ ನಮಗೆ ಕಾಣ್ತದೆ. ಅಂದರೆ ಸಂವಾದ ಯಾರ್ಯಾರ ಸಂವಾದ ಇದೆ ಅಂದರೆ ಬ್ರಹ್ಮನಾರದರ ಸಂವಾದ, ವಸಿಷ್ಠ ಲೀಲಾವತಿಯರ ಸಂವಾದದಲ್ಲಿ ಬಂದಿರತಕ್ಕಂತಹ ಒಂದು ಮಹತ್ವಪೂರ್ಣವಾದ ಕಥೆ. ಅವಳು ಪ್ರಾರ್ಥನೆ ಮಾಡ್ತಾಳೆ, ವಸಿಷ್ಠರು ಉತ್ತರ ಹೇಳ್ತಾರೆ. ಇದೇ ಪ್ರಶ್ನೆಯನ್ನು ಇವಳು ಕೇಳಿದ್ದಾಳೆ ಅಂತ ಬ್ರಹ್ಮದೇವರು ನಾರದರಿಗೆ ತಿಳಿಸ್ತಾ ಮಹತ್ವವನ್ನು ತಿಳಿಸ್ತಾರೆ. ಭಗವಂತ ನರಕಾಸುರನನ್ನು ಸಂಹಾರ ಮಾಡಿದ ಪರ್ವ ದಿನ ಯಾವುದು ಅಂದರೆ ಈ ದಿನ. ಅವನ ಮಗನಿಗೆ ರಾಜ್ಯವನ್ನು ಕೊಡುತ್ತಾನೆ. ಆಗ ದೇವತೆಗಳೆಲ್ಲರೂ ಕೂಡ ಭಗವಂತನ ಪೂಜೆಯನ್ನು ಮಾಡುತ್ತಾರೆ. ಅದಕ್ಕಾಗಿ ಪ್ರೀತನಾದ ಭಗವಂತ ಹೇಳ್ತಾನೆ, ಯಾರು ಈ ನರಕ ಚತುರ್ದಶಿಯ ದಿವಸ, ಅಶ್ವಿನದ ತ್ರಯೋದಶಿ, ಕೆಲವೊಮ್ಮೆ ಚತುರ್ದಶಿ ಬರುತ್ತದೆ, ಅದಕ್ಕೆ ನರಕ ಚತುರ್ದಶಿ ಅಂತ ಹೆಸರಿರೋದು. ಹೀಗಾಗಿ ಧನತ್ರಯೋದಶಿ ಅಂತಲೂ ಕೆಲವೊಮ್ಮೆ ಆ ತಿಥಿಗಳು ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ, ಆ ಪಂಚಾಂಗದಂತೆ ಮಾಡಬೇಕು. ನಾನು ಅದರಲ್ಲಿ ಏನು ವ್ಯತ್ಯಾಸ ಇದೆ ಅದನ್ನು ಹೇಳಲಿಕ್ಕೆ ಅಂತ ಹೊರಟಿಲ್ಲ, ಇನ್ ಡೆಪ್ತಾಗಿ ಹೇಳಲಿಕ್ಕೆ ಹೊರಟಿಲ್ಲ. ಸಾಮಾನ್ಯವಾಗಿ ನಾವು ಆಚರಣೆ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು. ತ್ರಯೋದಶಿಯ ದಿವಸ ಅವತ್ತೂ ಕೂಡ ಬರಲಿಕ್ಕೆ ಅವಕಾಶ ಇದೆ. ಧನತ್ರಯೋದಶಿ ಅಂತ ನಾನೇ ಇದೀಗ ತಾನೇ ಹಿಂದಿನ ದಿನದ ಉಪನ್ಯಾಸ ಮಾಲಿಕೆಯಲ್ಲಿ ಹೇಳಿದಂತೆ ಅದು ಆಚರಣೆ ಮಾಡೋದು ಬರುತ್ತದೆ. ನರಕ ಚತುರ್ದಶಿಯ ದಿವಸ ನರಕಾಸುರನನ್ನು ಸಂಹಾರ ಮಾಡಿರ್ತಕ್ಕಂತಹ ದಿನ ಆದ್ದರಿಂದಾಗಿ ಅದಕ್ಕೆ ನರಕ ಚತುರ್ದಶಿ ಅಂತ ಕರೀತಾರೆ. ಅವತ್ತಿನ ದಿವಸ ನರಕ ಚತುರ್ದಶಿಯ ದಿವಸ ಏನು ಮಾಡಬೇಕು ಅನ್ನುವ ವಿಧಿವಿಧಾನವನ್ನು ಕೂಡ ತಿಳಿಸಿಕೊಡುತ್ತಾರೆ. ಮೊದಲನೇದಾಗಿ ನರಕ ಚತುರ್ದಶಿಯ ದಿವಸ ಬೇಗನೆ ಚಂದ್ರೋದಯದಕ್ಕಿಂತ ಮೊದಲು, ಏನು ಚಂದ್ರ ಉದಯ ಆಗ್ತಾನೆ ಅದಕ್ಕಿಂತಲೂ ಕೂಡ ಮೊದಲು ಬೇಗ ಎದ್ದು ದಂತಧಾವನಾದಿಗಳನ್ನು ಮಾಡಿ ಸ್ನಾನಾದಿಗಳನ್ನು ಮಾಡಬೇಕು. ಮಾಡಿ ಭಗವಂತನ ಶಾಲಿಗ್ರಾಮಾದಿ ಪ್ರತಿಮೆಗಳಿಗೆ ತೈಲದಿಂದ ಅಭಿಷೇಕವನ್ನು ಮಾಡಬೇಕು. ಆ ತೈಲವನ್ನು ತೆಗೆದುಕೊಂಡು ಇಡಬೇಕು. ಅನಂತರದಲ್ಲಿ ಚಂದ್ರೋದಯ ಕಾಲಕ್ಕೆ ವಕ್ಷ್ಯಾಮಿ ಪರಮಂ ಗುಹ್ಯಂ ಶೃಣುಷ್ವ ವಹಿತೋ ಮುನೆ ಅಶ್ವಿನಸ್ಯಾಸಿತೇ ಪಕ್ಷೆ ಚತುರ್ದಶ್ಯಾಂ ವಿಧೂದಯೇ. ಆ ಚಂದ್ರ ಉದಯದ ಸಮಯದಲ್ಲಿ ನಾವು ನಾರೀಕೃತ ನೀರಾಜನ ಅಂತ ಹೆಣ್ಣು ಮಕ್ಕಳಿಂದಲೇ ಆರತಿಯನ್ನು ಮಾಡಿಸಿಕೊಳ್ಳಬೇಕು. ಒಳ್ಳೆಯ ಸುವಾಸನೀಯರು ಏನಿರ್ತಾರೋ ಅಂಥವರಿಂದ, ಶ್ರೇಷ್ಠ ಮುತ್ತೈದೆಯರಿಂದ ಆರತಿಯನ್ನು ಮಾಡಿಸಿಕೊಳ್ಳಬೇಕು. ನಾರೀಕೃತ ನೀರಾಜನ ಅಂತಲೇ ಕರೆಯೋದನ್ನು, ಆರತಿಯನ್ನು ಮಾಡಿಸಿಕೊಳ್ಬೇಕು. ಇದೇನು ಭಗವಂತನಿಗೆ ಅಭಿಷೇಕ ಮಾಡಿದ ತೈಲ ಇದೆ, ಆ ತೈಲವನ್ನೇ ಹಚ್ಚಿಕೊಳ್ಳಬೇಕು. ಅನಂತರದಲ್ಲಿ ತೈಲ ಸ್ನಾನವನ್ನು ಮಾಡಬೇಕು. ಏನಾದರೂ ಕೂಡ ತೈಲ ಸ್ನಾನವನ್ನು ಬಿಡಬಾರದು. ಅವತ್ತು ತೈಲ ಸ್ನಾನವನ್ನು ಮಾಡುವುದರಿಂದ ಬಹಳ ಪ್ರೀತನಾಗ್ತಾನೆ ಭಗವಂತ. ಯಾಕೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ತಸ್ಮಾತ್ ಸರ್ವಪ್ರಯತ್ನೇನ ಅಭ್ಯಂಗಂತು ಸಮಾಚರೇತ ತಸ್ಮಿನ್ ದಿನೇ ಮಹಾಲಕ್ಷ್ಮಿ ತೈಲೇ ಸನ್ನಿಹಿತ ಯತಃ.
ಈ ನರಕ ಚತುರ್ದಶಿಯ ದಿವಸ ತೈಲದೊಳಗೆ ಮಹಾಲಕ್ಷ್ಮೀ ದೇವಿ ತನ್ನ ದಿವ್ಯವಾದ ಸನ್ನಿಧಾನವನ್ನು ಇಟ್ಟಿರ್ತಾಳಂತೆ. ಹೀಗಾಗಿ ಭಗವಂತನಿಗೆ ನಿವೇದನೆ ಮಾಡಿದ ಆ ತೈಲವನ್ನು ನಾವು ಮೈಗೆ ಲೇಪಿಸಿಕೊಳ್ಳುವುದರಿಂದ ನಮ್ಮ ಮೈಗೆ ಅಂಟಿದ ನಮ್ಮ ಪಾಪಗಳು ಏನಿದೆ, ಜ್ಞಾತ ಅಜ್ಞಾತ ದೋಷಗಳೇನಿದೆ, ಆ ಎಲ್ಲ ದೋಷಗಳು ಎಣ್ಣೆಯಲ್ಲಿ ಬಂದಿರುತ್ತದೆ. ಅನಂತರದಲ್ಲಿ ಬಿಸಿನೀರಿನ ಸ್ನಾನವನ್ನು ಮಾಡಿ ಶಿಗಿ ಪುಡಿ ಮೊದಲಾದವುಗಳನ್ನು ಹಚ್ಚಿಕೊಂಡು ಆ ಎಣ್ಣೆ ಹೋಗುವಂತೆ ಮಾಡಿಕೊಂಡಾಗ ಆ ಎಣ್ಣೆಯ ಮುಖಾಂತರ, ಜಿಡ್ಡಿನ ಮುಖಾಂತರ ಲಕ್ಷ್ಮೀದೇವಿ ನಮ್ಮ ಪಾಪಗಳನ್ನೆಲ್ಲ ಕಳಿತಾಳಂತೆ. ಆದ್ದರಿಂದ ಅವತ್ತು ತಪ್ಪದೇ ಎಣ್ಣೆ ಸ್ನಾನವನ್ನು ಮಾಡಬೇಕು. ತೈಲಾಭ್ಯಂಗವನ್ನು ಬಿಡಲೇಬಾರದು ಅವತ್ತು ಅಂತ ಹೇಳ್ತಾರೆ. ಯಾರ್ಯಾರು ಮಾಡಬೇಕು ಅಂತಲೂ ಹೇಳ್ತಾರೆ. ಎಂತೆಂಥ ದಿನಗಳಿದ್ದರೂ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ನರಕ ಚತುರ್ದಶಿಯ ದಿವಸ ಅಕಸ್ಮಾತ್ತಾಗಿ ವೈಧೃತಿ ಇದ್ದರೆ, ವ್ಯತಿಪಾತ ಇದ್ದರೆ, ತಂದೆ ತಾಯಿಗಳ ಶ್ರಾದ್ದದ ದಿನ ಇದ್ದರೆ ಅಂದರೂ ಕೂಡ ಈ ತೈಲ ಸ್ನಾನವನ್ನು ಮಾಡಲೇಬೇಕು. ವ್ಯತಿಪಾತೆ ಚ ವೈಧೃತ್ಯಾಂ ಮಾತಾ ಪಿತ್ರೋರ್ದಿನೇಪಿ ವಾ ನರಕೀ ಚತುರ್ದಶಿ ಚೇತ್ ಸ್ಯಾತ್ ಸ್ನಾತವ್ಯಂ ತಿಲತೈಲತಃ ಸ್ನಾತವ್ಯಂ ತಿಲತೈಲೇನ ನಾರಿಭಿಶ್ಚ ನರೈರಪಿ ಯತಿಭಿಃ ವಿಧವಾಭಿಶ್ಚ ಕರ್ತವ್ಯೋ ಅಭ್ಯಂಜನಂ ದಿನೇ. ಸನ್ಯಾಸಿಗಳಾಗಿರಲಿ, ವಿಧವೆಯರಾಗಿರಲಿ, ನಾರಿಯರಾಗಿರಲಿ, ಪುರುಷರಾಗಿರಲಿ, ಬ್ರಹ್ಮಚಾರಿಗಳೋ, ಗೃಹಸ್ಥರೋ, ವಾನಪ್ರಸ್ಥರೋ, ಸನ್ಯಾಸಿಗಳು, ಬ್ರಾಹ್ಮಣನೋ, ಕ್ಷತ್ರಿಯನೋ, ವೈಶ್ಯನೋ, ಶೂದ್ರನೋ, ಯಾರೂ ಸಂಬಂಧ ಇಲ್ಲ. ಅವತ್ತು ಎಲ್ಲರೂ ಕೂಡ ಎಣ್ಣೆ ಸ್ನಾನವನ್ನು, ತೈಲ ಸ್ನಾನವನ್ನು ಮಾಡಿದಾಗ ಅವರ ಪಾಪಗಳೆಲ್ಲ ಪರಿಹಾರವಾಗ್ತವೆ ಎಂಬುದಾಗಿ ಭಗವಂತ ಅವತ್ತು ವರದಾನವನ್ನು ಮಾಡಿದ್ದಾನೆ. ಆ ಕಾರಣದಿಂದಾಗಿ ನರಕ ಚತುರ್ದಶಿಯ ದಿವಸ ಸ್ನಾನವನ್ನು, ಎಣ್ಣೆ ಸ್ನಾನವನ್ನೇ ಮಾಡಬೇಕು. ಅನಂತರದಲ್ಲಿ ವಿಧಿವತ್ತಾಗಿ ಭಗವಂತನ ಪೂಜೆಯನ್ನು ಮಾಡಬೇಕು. ಅವತ್ತಿನ ನೈವೇದ್ಯಕ್ಕೆ ವಿಶೇಷವಾಗಿ ಪಾಯಸವನ್ನು ಮಾಡಬೇಕು ಅಂತ ಹೇಳ್ತಾರೆ ನೋಡಿ ಶಾಸ್ತ್ರದಲ್ಲಿ. ಪಾಯಸಂ ಚ ತಥಾನ್ನಂ ಚ ಹರೇಹೇ ಹರಿಪರಸ್ತಥಾ ಬ್ರಾಹ್ಮಣಾನ್ ಭೋಜಯಿತ್ವಾತು ತಥೋ ಭುಂಜೀತ ಚ ಸ್ವಯಂ. ಅವತ್ತು ಪಾಯಸವನ್ನು ಮಾಡಬೇಕು. ಶಾವಿಗೆ ಪಾಯಸ ಅಂದರೆ ಇನ್ನೂ ಬಹಳ ಪ್ರೀತಿ. ಆ ಶಾವಿಗೆ ಪಾಯಸವನ್ನು ಮಾಡಿ ಒಳ್ಳೆ ಪಂಚಭಕ್ಷ ಪರಮಾನ್ನಗಳನ್ನು ಮಾಡಿ ವ್ರತಕ್ಕೆ ಬರತಕ್ಕಂತಹ ಪದಾರ್ಥಗಳನ್ನು ಮಾಡಿ ಭಗವಂತನಿಗೆ ನಿವೇದನೆ ಮಾಡಿ ಅನೇಕ ದೇವತೆಗಳಿಗೆ ಸಮರ್ಪಣೆ ಮಾಡಿ ಅನಂತರದಲ್ಲಿ ಸಾಧ್ಯ ಇದ್ದಷ್ಟು ಬ್ರಾಹ್ಮಣಾದಿಗಳನ್ನು, ಅತಿಥಿ ಅಭ್ಯಾಗತರಿಗೆ ಅವುಗಳನ್ನೆಲ್ಲ ಬಡಿಸಿ ಅವರಿಗೆ ಉಣ್ಣಿಸಿ ವಸ್ತ್ರದಾನಾದಿಗಳನ್ನು ಕೊಟ್ಟು ಅನಂತರದಲ್ಲಿ ತಾನೂ ಕೂಡ ಪಾಯಸವನ್ನು ತಪ್ಪದೇ ಭುಂಜಿಸಬೇಕು, ಅನ್ನವನ್ನು ಭುಂಜಿಸಬೇಕು. ಮುಂಜಾನೆ ಮತ್ತು ಸಾಯಂಕಾಲ ತಪ್ಪದೇ ಮಾಡಬೇಕಾಗಿರ್ತಕ್ಕಂತಹ ಕಾರ್ಯ ಯಾವುದು ಅಂದರೆ ದೀಪದಾನ. ಯಾಕೆ ಅಂದರೆ ಈ ಕಾರ್ತೀಕ ಮಾಸದೊಳಗೆ ದೀಪದಾನವನ್ನು ಮಾಡುವುದರಿಂದ ಸಕಲ ಪಾಪಗಳು ಪರಿಹಾರವಾಗ್ತವೆ, ಸಕಲ ರೋಗಗಳು ನಿವಾರಣೆಯಾಗ್ತವೆ. ಅವರ ವಂಶದೊಳಗೆ ಯಾರಿಗೂ ದಾರಿದ್ರ್ಯ ಬರುವುದಿಲ್ಲ ದೀಪದಾನವನ್ನು ಮಾಡುವುದರಿಂದ. ದಾರಿದ್ರ್ಯ ಬರಬಾರದು ಅಂದರೆ ಕಾರ್ತೀಕ ಮಾಸದೊಳಗೆ ವಿಶೇಷವಾಗಿ ಈ ದೀಪಾವಳಿಯ ಪರ್ವಕಾಲದಲ್ಲಿ ತುಪ್ಪದ ದೀಪವನ್ನು, ಇಲ್ಲದೆ ಹೋದರೆ ಎಣ್ಣೆಯ ದೀಪವನ್ನು ಹಚ್ಚಲೇಬೇಕು ಅವತ್ತು. ಹಾಗಾದರೆ ಯಾವ ಮಂತ್ರದಿಂದ ದೀಪವನ್ನು ಹಚ್ಚಬೇಕು? ನಿಧಾನಕ್ಕೆ ಹೇಳ್ತೇನೆ, ನಾನು ಕೇಳಿ, ನೀವೆಲ್ಲರೂ ಕೂಡ ಕೇಳಿ, ನಿಧಾನಕ್ಕೆ ನಾನು ಹೇಳ್ತೇನೆ. ಮೃತ್ಯುಪಾಶಧರ ಕೃಷ್ಣ ಕಾಲದಂಡಧರೋ ಮಹಾನ್ ತುಷ್ಟಸ್ತು ದೀಪದಾನೇನ ತ್ರಯೋದಶ್ಯಾಂ ಸಧರ್ಮರಾಟ್. ತ್ರಯೋದಶಿಯ ದಿವಸ, ಚತುರ್ದಶಿಯ ದಿವಸ ಹಚ್ಚಬೇಕಾದ್ರೆ ಚತುರ್ದಶ್ಯಾಂ ಅಂತ ಹೇಳೋದಷ್ಟೇನೆ. ಮೃತ್ಯುಪಾಶವನ್ನು ಧರಿಸಿದ ಕೃಷ್ಣವರ್ಣ ವಿಶಿಷ್ಟನಾದ ಕಾಲದಂಡಧರನಾದ ಮಹಾತ್ಮನಾದ ಧರ್ಮರಾಜನೇ, ನಾನು ನಿನಗೋಸ್ಕರವಾಗಿ ನಿನ್ನ ಅಂತರ್ಯಾಮಿಯಾದ ವಾಯುದೇವರ, ಅವರ ಅಂತರ್ಯಾಮಿಯಾದ ಭಗವಂತನ ಪ್ರೀತ್ಯರ್ಥವಾಗಿ ದೀಪದಾನವನ್ನು ಮಾಡ್ತಾ ಇದ್ದೇನೆ, ನೀನು ಸಂತುಷ್ಟನಾಗು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಹಾಗೆ ಮಾಡಿ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ 5 ಸ್ಥಳಗಳು ಕಡ್ಡಾಯ. ಅದನ್ನು ಬಿಟ್ಟು ಮಿಕ್ಕ ನೀವು ಬೇಕಾದಷ್ಟು ದೀಪಗಳನ್ನು ಹಚ್ಚಿ, ಬಹಳ ಸಂತೋಷ. ಅದು 5 ದೀಪಗಳಂತೂ ಕಡ್ಡಾಯ. ಈ ದೀಪಗಳನ್ನು ಹಚ್ಚಿ ಸಮರ್ಪಣೆಯನ್ನು ಮಾಡಿದರೆ ಭಗವಂತ ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾನಂತೆ ನೋಡಿ. ಜ್ಞಾತ ಅಜ್ಞಾತ ದೋಷಗಳನ್ನು, ಧರ್ಮರಾಜ ನಮಸ್ತುಭ್ಯಂ ಭವದುದ್ಧರಣ ಕ್ಷಮ ಅಜ್ಞಾತ ಜ್ಞಾತ ದೋಷಾನ್ಮೇ ಮೋಕ್ಷಂ ದೇಹಿ ಕೃಪಾಕರ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಬೇಕಂತೆ. ಆಗ ನಮ್ಮ ತಿಳಿದೋ ತಿಳಿಯದೆಯೋ ಮಾಡಿದ ಎಲ್ಲ ಪಾಪಗಳನ್ನು ಯಮಧರ್ಮರಾಜ ನಾಶ ಮಾಡ್ತಾನೆ ಎಂಬುದಾಗಿ ತಿಳಿಸಿಕೊಡುತ್ತಾರೆ. ವಿಶೇಷವಾಗಿ ಸಾಯಂಕಾಲ, ರಾತ್ರಿಯಂತೂ ಹೀಗೆ ಮಾಡಲೇಬೇಕು. ರಾತ್ರಿ ದೀಪವನ್ನು ದಾನ ಮಾಡುವುದರಿಂದಾಗಿ ಭಗವಂತ ಬಹಳ ಸಂತುಷ್ಟನಾಗ್ತಾನೆ.
ಎಲ್ಲೆಲ್ಲಿ ಅಂತ ಮತ್ತೆ ಮತ್ತೆ ಹೇಳ್ತಾರೆ ನೋಡಿ. ರಾತ್ರೌ ದೀಪ ಪ್ರದಾತವ್ಯ ಗೃಹೇ ತೀರ್ಥೆ ಚತುಷ್ಪಥೆ ಆಗಾರೇ ಚ ಗವಾಮ ಗೋಷ್ಠೆ ಪಿತೃಣಾಂ ತೃಪ್ತಿ ಹೇತವೇ. ಪಿತೃಗಳೆಲ್ಲ ಬಹಳ ಸಂತೋಷ ಆಗ್ತಾರಂತೆ. ಹೀಗಾಗಿ ಇಂತಹ ಸ್ಥಳಗಳಲ್ಲಿ ಮತ್ತೆ ಅವಶ್ಯವಾಗಿ ಮತ್ತೆ ದೀಪವನ್ನು ಇಡಬೇಕು. ಯಮನಿಗೋಸ್ಕರವಾಗಿ ದೀಪವನ್ನು ಹಚ್ಚಬೇಕು. ಆ ಮಂತ್ರ ಹೀಗೆ ಇದೆ, ನಿಧಾನಕ್ಕೆ ಹೇಳ್ತೇನೆ. ಯಮಾಯ ಧರ್ಮರಾಜಾಯ ಮೃತ್ಯವೆ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೇ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ತೇ ನಮಃ. ಯಮಧರ್ಮರಾಜನೇ ನಮಸ್ಕಾರ, ಯಮನೇ ನಮಸ್ಕಾರ, ಮೃತ್ಯುವೇ ನಮಸ್ಕಾರ, ಅಂತಕನೇ ನಮಸ್ಕಾರ, ವೈವಸ್ವತನೇ ನಮಸ್ಕಾರ, ಕಾಲನೇ ನಮಸ್ಕಾರ, ಸರ್ವಭೂತನಾಶಕನೇ ನಮಸ್ಕಾರ, ಔದುಂಬರನೇ ನಮಸ್ಕಾರ, ದಧ್ನನೇ ನಮಸ್ಕಾರ, ನೀಲನೇ ನಮಸ್ಕಾರ, ಪರಮೇಷ್ಠಿಯೇ ನಮಸ್ಕಾರ, ವೃಕೋದರನೇ ನಮಸ್ಕಾರ, ಚಿತ್ರನೇ ನಿನಗೆ ನಮಸ್ಕಾರ, ಚಿತ್ರಗುಪ್ತನೇ ನಿನಗೆ ನಮಸ್ಕಾರ. ಹೀಗೆ ನಮಸ್ಕಾರಗಳನ್ನು ಮಾಡಬೇಕು, ನಾಮಗೋತ್ರಗಳನ್ನು ಹೇಳಬೇಕು. ಅವತ್ತು ತರ್ಪಣಾದಿಗಳನ್ನು ಏನು ಕೊಡಬೇಕೋ, ಯೋಗ್ಯರು ಮಾತ್ರ ತರ್ಪಣಾದಿಗಳನ್ನು ಏನು ಕೊಡಬೇಕೋ ಅದನ್ನು ಕೊಡಬೇಕು. ವಿಶೇಷವಾಗಿ ರಾತ್ರಿಯ ಕಾಲ ಜಾಗರಣವನ್ನು ಮಾಡಬೇಕು. ಹೇಗೆ ಜಾಗರಣವನ್ನು ಮಾಡಬೇಕು ಅಂದರೆ ಪುರಾಣಗಳ ಶ್ರವಣವನ್ನು ಮಾಡಬೇಕಂತೆ. ಈಗಾಗಲೇ ಯೂಟ್ಯೂಬ್ನೊಳಗೆ ಬೇಕಾದಷ್ಟು ಪ್ರವಚನಗಳು ಬಂದಿವೆ, ಅವುಗಳನ್ನು ತಾವುಗಳು ಕೇಳ್ರಿ, ರಾತ್ರಿ ಹಚ್ಚಿ ಕೇಳ್ರಿ. ಸಾಧ್ಯ ಇದ್ದರೆ ವಿದ್ವಾಂಸರ ಮನೆಗೆ ಹೋಗಿ ಅವರಿಂದ ಹರಿಕಥೆಗಳನ್ನು ಕೇಳಿ. ಜೊತೆಗೆ ದ್ಯೂತ ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ದೀಪಾವಳಿಯ ಈ ಪರ್ವಕಾಲದಲ್ಲಿ. ದ್ಯೂತೇನ ಅಥವಾ ಹರೇಹೇ ಅಗ್ರೆ ಗೀತಾಪಾಠಂ ತಥೈವ ಚ, ಭಗವದ್ಗೀತೆಯ ಪ್ರವಚನವನ್ನು ಮಾಡಬೇಕು, ಭಗವದ್ಗೀತೆಯ ಪಠಣವನ್ನು ಮಾಡಬೇಕು. ಇಡೀ ರಾತ್ರಿ 18 ಅಧ್ಯಾಯ ನಾನು ಗೀತಾ ಪಾರಾಯಣವನ್ನು ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿದರೆ ಭಗವಂತನಿಗೆ ಬಹಳ ಪ್ರೀತಿಯಂತೆ ನೋಡಿ. ಹರೇರಗ್ರೆ ಗೀತಾಪಾಠಂ ತಥೈವ ಚ ಎಂಬುದಾಗಿ ಹೇಳ್ತಾರೆ. ಆ ಕಾರ್ತೀಕ ಮಾಸದೊಳಗೆ ವಿಶೇಷವಾಗಿ ಈ ದೀಪಾವಳಿಯ ಪರ್ವಕಾಲದಲ್ಲಿ ಗೀತಾಪಾರಾಯಣವನ್ನು ಮಾಡಬೇಕಂತೆ. ಅದರಿಂದ ಭಗವಂತ ಬಹಳ ಪ್ರೀತನಾಗ್ತಾನೆ. ಭಗವಂತ ಮೋಕ್ಷವನ್ನೇ ಕೊಡ್ತಾನೆ, ಸಾಯುಜ್ಯ ಲೋಕವನ್ನು ಕೊಡ್ತಾನೆ ಎಂಬುದಾಗಿ ಇದರಲ್ಲಿ ಸಂಶಯ ಮಾಡಿಕೊಳ್ಳಬೇಡಿ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ಬೆಳಗ್ಗೆ ರಾತ್ರಿ ದೀಪದಾನವನ್ನು ಯಮಧರ್ಮರಾಜನ ಅಂತರ್ಯಾಮಿಯಾದ ವಾಯುದೇವರ ಅಂತರ್ಯಾಮಿಯಾದ ಭಗವಂತನ ಪ್ರೀತ್ಯರ್ಥವಾಗಿ ನಾವು ಮಾಡಿ ಎಲ್ಲ ಪಾಪಗಳಿಂದ ಮುಕ್ತರಾಗೋಣ. ತಪ್ಪದೆ ತೈಲ ಸ್ನಾನವನ್ನು ಮಾಡೋಣ, ತಪ್ಪದೆ ಪಾಯಸವನ್ನು ಭಗವಂತನಿಗೆ ನಿವೇದನೆಯನ್ನು ಮಾಡೋಣ. ಯಾಕೆ ತೈಲಕ್ಕೆ ಅಷ್ಟು ಮಹತ್ವ ಅಂದರೆ ಮತ್ತೊಮ್ಮೆ ನೆನಪಿಸಿಕೊಡ್ತೇನೆ, ಅವತ್ತು ತೈಲದೊಳಗೆ ಲಕ್ಷ್ಮೀದೇವಿ ಇರ್ತಾಳೆ. ತೈಲವನ್ನು ತಿರಸ್ಕಾರ ಮಾಡಿದರೆ, ಎಣ್ಣೆಯ ತಿರಸ್ಕಾರ ಮಾಡಿದರೆ ಅದು ಲಕ್ಷ್ಮಿಯ ತಿರಸ್ಕಾರ. ಲಕ್ಷ್ಮೀದೇವಿ ಸೌಂದರ್ಯ ಕೊಡ್ತಾಳೆ, ಲಕ್ಷ್ಮೀದೇವಿ ಐಶ್ವರ್ಯ ಕೊಡ್ತಾಳೆ, ಲಕ್ಷ್ಮೀದೇವಿ ಸಕಲ ಪಾಪಗಳಿಂದ ನಮ್ಮನ್ನು ದೂರ ಮಾಡ್ತಾಳೆ. ಹಾಗೆ ನಾವೆಲ್ಲರೂ ಕೂಡ ಪಾಪದಿಂದ ದೂರರಾಗಲಿಕ್ಕಾಗಿ ಭಗವಂತನೇ ಹೇಳಿದ ಈ ನರಕ ಚತುರ್ದಶಿಯ ವ್ರತವನ್ನು, ನರಕಾಸುರನ ಸಂಹಾರಕ್ಕಾಗಿ ಅಂತ ಮಾಡಿರೋ ಈ ಉತ್ಸವವನ್ನು ವೈಭವದಿಂದ ಆಚರಿಸೋಣ, ಆ ಲಾಭಗಳನ್ನು ಪಡೆಯೋಣ. ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು.